ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರದು, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಗೊಂದಲಗಳಿವೆ. ಬಿಜೆಪಿನಲ್ಲಿ 8 ಕ್ಷೇತ್ರಗಳು ಒಂದು ಲೆಕ್ಕದಲ್ಲಿ ಕಗ್ಗಂಟಾಗಿವೆ. 8 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಇವತ್ತು ಮತ್ತೆ ಸಭೆ ಸೇರ್ತಾರೆ. ನಾಯಕರಿಗೆ ಬುಲಾವ್ ಬಂದಿದೆ, ಬನ್ನಿ ಅಂತ. ಇಂದು ದೆಹಲಿಗೆ ಸಿಇಸಿ ಸದಸ್ಯ ಯಡಿಯೂರಪ್ಪ ಹೋಗ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಇಬ್ಬರೂ ಕೂಡ ದೆಹಲಿಯ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಆಲ್ರೆಡಿ ದೆಹಲಿನಲ್ಲಿದ್ದಾರೆ. ಕಳೆದ ಸಭೆಯಲ್ಲಿ ಈ 8 ಕ್ಷೇತ್ರಗಳ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ವಿಸ್ತೃತವಾಗಿ ಚರ್ಚೆ ಮಾಡಿದರು. 2 ಬಾರಿ ಚರ್ಚೆಯಾಗಿದೆ. ಈಗ 3ನೇ ಬಾರಿ ಮತ್ತೆ ಚರ್ಚೆಗೆ ನಾಯಕರನ್ನು ಕರೆದಿದ್ದಾರೆ. ಯಾವ್ಯಾವ ಕ್ಷೇತ್ರಗಳು ಕಗ್ಗಂಟಾಗಿರುವಂಥದ್ದು, ಅದರ ವಿವರಗಳನ್ನು TV9 ನಿಮ್ಮ ಮುಂದೆ ಇಡ್ತಾ ಇದೆ. ಒಂದು ಲೆಕ್ಕದಲ್ಲಿ ಒಳಗಿಂದೊಳಗೆ ಒಂದಷ್ಟು ಗೊಂದಲಗಳಿದೆ, ಅಸಮಾಧಾನಗಳಿದೆ. ಕೆಲವೊಂದು ಕಡೆಗೆ ಗೋ ಬ್ಯಾಕ್ ಚಳವಳಿಗಳಾಗ್ತಾ ಇವೆ, ಇನ್ನು ಕೆಲವೊಂದು ಕಡೆಗೆ ಘೋಷಣೆಗಳು ಮೊಳಗ್ತಾ ಇವೆ. ಯಾರಿಗಾದರೂ ಟಿಕೆಟ್ ತಪ್ಪಿಸಿದರೆ ಹುಷಾರ್ ಅನ್ನುವಂಥ ಸಂದೇಶ ಕೂಡ ರವಾನೆಯಾಗಿದೆ. ಹೀಗೆ 8 ಕ್ಷೇತ್ರಗಳಲ್ಲಿ ಈ ಒಂದು ಗೊಂದಲ ಇದೆ. ವರಿಷ್ಠರು ಏನೇನು ವಿವರಗಳನ್ನು ಕಲೆ ಹಾಕಿದ್ದಾರೆ, ರಾಜ್ಯ ನಾಯಕರು ಏನು ಹೇಳ್ತಾರೆ, ಅದೆಲ್ಲವನ್ನು ಸೇರಿಸ್ಕೊಂಡೇ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಬೆಳಗಾವಿನಲ್ಲಿ ಮಂಗಳ ಅಂಗಡಿಗೆ ಟಿಕೆಟ್ ಕೊಡಲ್ಲ, ಯಾರಿಗೆ ಕೊಡಬೇಕು ಹಾಗಾದರೆ? ಜಗದೀಶ್ ಶೆಟ್ಟರ್ ಅವರಿಗೆ ಕೊಡ್ತಾರಾ? ಈ ಒಂದು ಪ್ರಶ್ನೆ ಇದೆ. ಇಲ್ಲ, ನೀವೊಂದು ಕೆಲಸ ಮಾಡಿ, ಏನು ಅಂದರೆ ನಮ್ಮ ಕುಟುಂಬದವ್ರಿಗೆ ಕೊಡಿ ಅಂತ ಜಗದೀಶ್ ಶೆಟ್ಟರ್ ಕೂಡ ಪಟ್ಟು ಹಿಡಿದಿದ್ದಾರೆ. ಇನ್ನು ಹಾವೇರಿಯಿಂದ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ಕಾಂತೇಶ್ ಟಿಕೆಟ್ ಸಿಗಲಿಲ್ಲ ಅಂತಂತಂದರೆ ಈಶ್ವರಪ್ಪನವರ ನಡೆ ಏನು ಅನ್ನುವಂಥದ್ದು. ಇನ್ನು ಬೀದರ್ನಲ್ಲಿ ಕುರುಬ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಸೋಮಣ್ಣ ವಿರುದ್ಧ ಮಾಧುಸ್ವಾಮಿ,